ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತವರಿಗೆ ಯಾವ ಬಿಸ್ನೆಸ್ ಸಕ್ಸಸ್ ನ ಕೊಡುತ್ತೆ, ಯಾವುದು ಬಿಸ್ನೆಸ್ ಇವರಿಗೆ ಲಾಭವನ್ನು ತಂದು ಕೊಡುತ್ತೆ ಅಂತ ನೋಡೋದಾದ್ರೆ, ವೃಶ್ಚಿಕ ರಾಶಿಯಿಂದ 11ನೇ ಮನೆ ಅಧಿಪತಿ ಬುಧ, 2ನೇ ಮನೆ ಅಧಿಪತಿ ಗುರುಗ್ರಹ, ದಶಮಾಧಿಪತಿ ಬಂದು ಸೂರ್ಯ. ದಶಮಾಧಿಪತಿ ಸೂರ್ಯನಾಗಿರೋದ್ರಿಂದ ನಾನು ಆಲ್ರೆಡಿ ಹೇಳಿದಾಗೆ ಗೌರ್ಮೆಂಟ್ ರಿಲೇಟೆಡ್ ಆಗಿರುವಂತಹ ಬಿಸ್ನೆಸ್ ಗಳು ಮಾಡುವಂತದ್ದು, ಗೌರ್ಮೆಂಟ್ ಸೆಕ್ಟರ್ ಜಾಬ್ ಗಳಿಗೆ ಹೋಗುವಂತದ್ದು, ಅದರಲ್ಲಿ ಗೌರ್ಮೆಂಟ್ ಅಲ್ಲಿ KS UPS ಅಂತಹ ಜಾಬ್ ಗಳಿಗೆ ಇದು ಟ್ರೈ ಮಾಡುವಂತದ್ದು ಬಹಳ ಒಳ್ಳೆಯದು. ಬಿಸ್ನೆಸ್ ಅಂತ ಬಂದಾಗ ಲೇವಾದೇವಿ ಬಿಸ್ನೆಸ್ ಗಳು ಮಾಡುವಂತದ್ದು, ಫೈನಾನ್ಸ್ ನ ಮಾಡುವಂತದ್ದು, ಹಾಗೇನೆ ಆ 11ನೇ ಮನೆ ಅಧಿಪತಿ ಬುಧಗ್ರಹನ ಆಗಿರೋದ್ರಿಂದ ಯಾವ್ದಾದ್ರು ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಹೊರಗಡೆ ಕಳಿಸುವಂತಹ ಅವಕಾಶಗಳನ್ನು ನೋಡ್ಬೇಕಾಗತ್ತೆ. 2ನೇ ಅಧಿಪತಿ ಗುರು ಆಗಿರೋದ್ರಿಂದ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಗಳನ್ನ ಮಾಡುವಂತದ್ದು, ಪುಸ್ತಕಗಳನ್ನ ಮಾರುವಂತದ್ದು, ಬುಕ್ಗಳನ್ನ ಮಾರುವಂತದ್ದು, ಈ ಒಂದು ಸ್ಕೂಲ್ ಸಂಬಂಧಪಟ್ಟಂತ ಪುಸ್ತಕಗಳು, ಎಕ್ಸರ್ಸೈಸ್ಗಳು ಈ ತರ ಮಾರ್ತಾರೆ. ಆ ತರ ಪೆನ್ಗಳನ್ನ ಈ ತರ ಮಾಡುವಂತಹ ವಸ್ತುಗಳನ್ನ ಮಾರುವಂತಹ ಬಿಸ್ನೆಸ್ ಗಳನ್ನ ಮಾರುವಂತದ್ದು. ಚತುರ್ಥಾಧಿಪತಿ ಶನಿ ಆಗಿರೋದ್ರಿಂದ ರಿಯಲ್ ಎಸ್ಟೇಟ್ ಹಾಗೇನೆ ಕೃಷಿ ಕೂಡ ಬಹಳ ಚೆನ್ನಾಗಿ ಆಗ್ಬರುತ್ತೆ ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತವ್ರಿಗೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಹೈನುಗಾರಿಕೆ, ಪ್ರಾಣಿ ಸಾಕಾಣಿಕೆ ಕೂಡ ಬಹಳ ಚೆನ್ನಾಗಿ ಆಗ್ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಯೂಶುವಲ್ ಆಗಿ ಕೋಪ ಜಾಸ್ತಿ ಇರುತ್ತೆ. ಹಾಗಾಗಿ ಇವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ನ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಅವ್ರನ್ನ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ಕೋಬೇಕಾಗತ್ತೆ, ಪಾರ್ಟ್ನರ್ ಆಗಿ ತಗೊಳ್ಬಾರ್ದು. ಯಾಕಂದ್ರೆ ನಿಮ್ದೊಂಥರ ಸ್ಪೀಡ್ ಜಾಸ್ತಿ ಇರುತ್ತೆ, ನಿಮ್ಮ ಮನಸ್ಸನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಈ ಕಾರಣದಿಂದ ಮುರಿದು ಬೀಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳು. ಮತ್ತೆ ಚಂದ್ರ ಅಲ್ಲಿ ನೀಚನಾಗೋದ್ರಿಂದ ಮನಸ್ಸು ಏರಿಳಿತ ಜಾಸ್ತಿ. ವೃಶ್ಚಿಕ ರಾಶಿಯವರಿಗೆ ಒಬ್ಬರು ಮೆಂಟರ್, ಒಬ್ಬರು ಗೈಡ್ ಬೇಕಾಗುತ್ತೆ. ಬಟ್ ಬಿಸ್ನೆಸ್ಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನ ಅವಾಯ್ಡ್ ಮಾಡಿ. ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತವ್ರು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳನ್ನ ಮಾಡುವಂತದ್ದು, ಶಾಲೆಗಳನ್ನ ಕಟ್ಟುವಂತದ್ದು, ಟ್ಯೂಷನ್ ಗಳನ್ನ ಮಾಡುವಂತಹ ಬಿಸ್ನೆಸ್ ಗಳನ್ನ ಮಾಡೋದ್ರಿಂದ ಬಹಳ ಅನುಕೂಲಗಳನ್ನು ಪಡಿತಾರೆ. ಹಾಗೇನೆ ಈ ರಾಶಿ ಹುಟ್ಟಿದಂತರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗುವಂತದ್ದು, ಆಮೇಲೆ ಈ ತರ ಹೋಗೋದು ಬಹಳ ಒಳ್ಳೇದು. ಯಾಕಂದ್ರೆ ಫಿಸಿಕಲ್ ಆಗಿ ಸ್ಟ್ರಾಂಗ್ ಇರ್ತಾರೆ ವೃಶ್ಚಿಕ ರಾಶಿಯವರು. ಹಾಗೇನೆ ಅವರ ಪರ್ಸನಾಲಿಟಿ, ಬಾಡಿ ಎಲ್ಲ ಒಂದ್ ರೀತಿ ಬಹಳ ಗಟ್ಟಿಮುಟ್ಟಾಗಿರೋದ್ರಿಂದ, ಮನಸ್ಥಿತಿನೂ ಕೂಡ ಧೈರ್ಯ ಜಾಸ್ತಿ ಇರೋದ್ರಿಂದ ಆ ತರ ವೃತ್ತಿಗಳು ಅವರಿಗೆ ಹೆಸರನ್ನ ಕೊಡ್ತವೆ. ಸೊ ಇಷ್ಟು ವಿಚಾರಗಳು ವೃಶ್ಚಿಕ ರಾಶಿಗೆ ಸಂಬಂಧಿಸಿದ್ದು.